ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ಆಪ್ಷನ್ ಟ್ರೇಡಿಂಗ್ ಇನ್ ಕನ್ನಡ. ಸೊ ನಾನು ಯಾವ ಥರ ಸ್ಟ್ರಾಟಜಿಗಳನ್ನು ಫಾಲೋ ಮಾಡ್ತೀನಿ ಅಂತ ಒಂದು 3-4 ಸ್ಟ್ರಾಟಜಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಟೈಮ್ ಫ್ರೇಮ್ ಏನಾಗಿರುತ್ತೆ ಅಂದರೆ 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಇದು ಬ್ಯಾಂಕ್ ನಿಫ್ಟಿ ಚಾರ್ಟು. ಸೊ ಆಗಸ್ಟ್ 2ನೇ ತಾರೀಕು ಅಂದರೆ ಆಗಸ್ಟ್ 2ನೇ ತಾರೀಕು ಮಾರ್ಕೆಟಲ್ಲಿ ಯಾವ ಥರ ಪ್ಯಾಟರ್ನ್ ಬಂದಿದೆ, ಯಾವ ಥರ ಚಾರ್ಟ್ ಬಂದಿದೆ ಅಂತ ಬ್ಯಾಂಕ್ ನಿಫ್ಟಿ ಆ್ಯಂಡ್ ನಿಫ್ಟಿ 50ನಲ್ಲಿ 3-4 ಪ್ಯಾಟರ್ನ್ಗಳು ಬಂದಿತ್ತು. ಅವತ್ತು ನಾನು ಟ್ರೇಡ್ ಮಾಡಿದ್ದು ಒಂದು ಪ್ಯಾಟರ್ನು ಟ್ರಯಾಂಗಲ್ ಟ್ರೇಡ್ ಮಾಡಿದೆ, ಬಟ್ ಸ್ಟಾಪ್ ಲಾಸ್ ಹಿಟ್ ಆಯಿತು. ಆಮೇಲೆ ನಾನು ಯಾವುದೇ ಥರ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ಟರ್ಮಿನಲ್ ಕ್ಲೋಸ್ ಮಾಡಿ ನೋಡ್ತಾ ಇದ್ದೆ. ಜಾಸ್ತಿ ನಿಫ್ಟಿ 50 ಅಥವಾ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗಿರೋದ್ರೆ ಮಿನಿಮಮ್ 750 ಪಾಯಿಂಟ್ವರೆಗೂ ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಬ್ಯಾಂಕ್ ನಿಫ್ಟಿ ಮೋರ್ ದ್ಯಾನ್ 450 ಪಾಯಿಂಟ್ಸ್ವರೆಗೂ ಗ್ಯಾಪ್ ಡೌನ್ ಆಗಿತ್ತು ಓಪನ್. ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಟ್ರೇಡಲ್ಲಿ ನಂದು ಸ್ಟಾಪ್ ಲಾಸ್ ಹಿಟ್ ಆದಮೇಲೆ ನಾನು ಯಾವುದೇ ಥರ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ, ಬಿಟ್ಬಿಟ್ಟೆ. ಆಮೇಲೆ ನೋಡೋಣ, ಮುಂದೆ ಚೆನ್ನಾಗಿರುವಂಥ ಅಪಾರ್ಚುನಿಟಿ ಸಿಕ್ಕರೆ ನೋಡೋಣ, ಇಲ್ಲಾಂದರೆ ಮಂಡೇ ಟ್ರೇಡ್ ಮಾಡೋಣ ಅಂತ. ಇವಾಗ ಸ್ಟ್ರಾಟಜಿಗಳ ಬಗ್ಗೆ ನೋಡೋಣ. 5 ಮಿನಿಟ್ಸ್ ಟೈಮ್ ಫ್ರೇಮ್ ಆಗಿರುತ್ತೆ. ಈ ಥರ ಲೈನ್ಸ್ಗಳಿರುತ್ತೆ ಚಾರ್ಟಲ್ಲಿ, ನೀವು ನೋಡ್ಬೋದು. ಈ ಥರ ಲೈನ್ಸ್ಗಳಿರುತ್ತೆ. ಇವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಗಳಾಗಿರುತ್ತೆ. ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ 50ನಲ್ಲಿ 5 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಈ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಗಳಿರುತ್ತೆ. ಮಾರ್ಕೆಟ್ ಮೇಲ್ಗಡೆಯಿಂದ ಕೆಳಗಡೆ ಬಂದರೆ ಇದು ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಮಾರ್ಕೆಟ್ ಕೆಳಗಡೆಯಿಂದ ಮೇಲ್ಗಡೆ ಹೋದಾಗ ಇದು ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಈಗ ನಾನು ಈ ಲೈನ್ಗಳನ್ನು ತೆಗೆದಾಕ್ಬಿಡ್ತೀನಿ. ಫ್ರೈಡೇ ಯಾವ ಥರ ಪ್ಯಾಟರ್ನ್ ಇತ್ತು, ಯಾವ ಥರ ಸೆಟಪ್ಸ್ಗಳು ಬಂದಿತ್ತು ಮಾರ್ಕೆಟ್ನಲ್ಲಿ, ಯಾವ ಥರ ಟ್ರೇಡ್ ಮಾಡಿದರೆ ನಾವು ಟಾರ್ಗೆಟನ್ನು ಅಚೀವ್ ಮಾಡೋಕ್ಕಾಗ್ತಾ ಇತ್ತು ಅಂತ ಡಿಸ್ಕಷನ್ ಮಾಡೋಕ್ಕೆ ಹೋಗ್ತೀನಿ. ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ 450 ಪಾಯಿಂಟ್ಸ್ವರೆಗೂ. ಸೊ ಈ ಥರ ಒಂದು ಡೋಜಿ ಟೈಪ್ ಕ್ಯಾಂಡಲ್ ಬಂದು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗುತ್ತೆ. ವೇಟ್ ಮಾಡ್ತಾ ಇರ್ತೀನಿ. ವಾಪಸ್ ಮಾರ್ಕೆಟ್ ಇಲ್ಲಿವರೆಗೂ ಬಂದರೆ, ಮಾರ್ಕೆಟ್ ಇಲ್ಲಿಗೆ ಬಂದರೆ ನಾನು ಎಮ್ ಪ್ಯಾಟರ್ನ್ ಥರ ಟ್ರೇಡ್ ಮಾಡೋಕ್ಕೆ ವೇಟ್ ಮಾಡ್ತಾಯಿದ್ದೆ. ಸೊ ಇಲ್ಲಿವರೆಗೂ ನನ್ನ ಟಾರ್ಗೆಟ್ ಇತ್ತು, ನಾನು ವೇಟ್ ಮಾಡ್ತಾಯಿದ್ದೆ. ಬಟ್ ಒಂದೇ ಒಂದು ಕ್ಯಾಂಡಲ್ನಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಬ್ಯಾಂಕ್ ನಿಫ್ಟಿ. ಅದಕ್ಕೋಸ್ಕರ ನಾನು ಈ ಟ್ರೇಡನ್ನು ಅವಾಯ್ಡ್ ಮಾಡಿಬಿಡ್ತೀನಿ. ಓಕೆ, ಆಮೇಲೆ ಏನಾಗುತ್ತೆ, ವೇಟ್ ಮಾಡ್ತಾ ಇರ್ತೀನಿ. ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ. ಸೊ ಎಕ್ಸಾಕ್ಟ್ಲಿ ನಮ್ದು ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಇರುತ್ತೆ. ನಿನ್ನೆ ದಿನ ಮಾರ್ಕೆಟ್ ಲೋ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಯಾವುದೂ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಸೊ ಚೆನ್ನಾಗಿ ಒಂದು ಬ್ರೇಕ್ಔಟ್ ಕೊಡುತ್ತೆ, ಯಾಕಂದರೆ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡುತ್ತೆ ಮಾರ್ಕೆಟು. ಬಟ್ ಇಲ್ಲಿ ಬಯರ್ಸನ್ನು ಟ್ರ್ಯಾಪ್ ಮಾಡುತ್ತೆ ಮತ್ತು ಕೆಳಗಡೆ ಬರುತ್ತೆ. ಓಕೆ, ಆವಾಗ ನಾನು ವೇಟ್ ಮಾಡ್ತಾ ಇರ್ತೀನಿ. ಒಂದು ಪ್ಯಾಟರ್ನ್ ಇಲ್ಲಿ ನಮಗೆ ಸಿಗೋವಂಥ ಚಾನ್ಸ್ ಇತ್ತು. ಈ ಥರ ನಮಗೆ ಒಂದು ಪ್ಯಾರಲಲ್ ಚಾನಲ್ ಥರ ಒಂದು ಪ್ಯಾಟರ್ನ್ ಜನರೇಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಓಕೆ, ಯಾಕಂದರೆ ಇಲ್ಲಿ ಮೇಲ್ಗಡೆ ಚೆನ್ನಾಗಿರುವಂಥ ಒಂದು ಏರಿಯಾ ರೆಸಿಸ್ಟೆನ್ಸ್ ಏರಿಯಾ ಆಗಿತ್ತು. ಇಲ್ಲೊಂದು ರೆಸಿಸ್ಟೆನ್ಸ್ ಏರಿಯಾ ಆಗಿರುತ್ತೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಏರಿಯಾ ಆಗುತ್ತೆ ಯಾಕಂದರೆ ಎಸ್ಟರ್ಡೇ ಕ್ಲೋಸ್ ಕೂಡ ಇಲ್ಲೇ ಆಗಿತ್ತು. ಸೊ ಇಲ್ಲಿ ಒಂದು ಸ್ವಿಂಗ್ ಇತ್ತು, ಇಲ್ಲಿ ಲಾಸ್ಟ್ ಡೇ ಒಂದು ಸ್ವಲ್ಪ ಸ್ವಿಂಗ್ ಇತ್ತು. ಅದಕ್ಕೋಸ್ಕರ ನಮಗಿಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ ಆಗಿರೋದ್ರಿಂದ ಪರ್ಫೆಕ್ಟ್ ಆಗಿರುವಂಥ ಒಂದು ಚಾನಲ್ಲು ಕೆಳಗಡೆ ಲೈನ್ಗೂ ಚೆನ್ನಾಗಿರುವಂಥ ಒಂದು ಟಚ್ ಕೊಡುತ್ತೆ, ಮಿಡಲ್ ಲೈನ್ಗೂ ಚೆನ್ನಾಗಿರುವಂಥ ಒಂದು ಟಚ್ ಕೊಡುತ್ತೆ, ಅಪ್ಪರ್ ಲೈನ್ಗೂ ಚೆನ್ನಾಗಿರುವಂಥ ಟಚ್ ಕೊಡುತ್ತೆ. ಪ್ಯಾರಲಲ್ ಚಾನಲ್, ಇಟ್ಸ್ ಎ ಗುಡ್ ಪ್ಯಾಟರ್ನ್. ಓಕೆ, 30 ಪಾಯಿಂಟ್ಸ್ವರೆಗೂ ನಮಗೆ ಸ್ಟಾಪ್ ಲಾಸ್ ಬರ್ತಾಯಿತ್ತು. ಅರೌಂಡ್ 86 ಪಾಯಿಂಟ್ವರೆಗೂ ಟಾರ್ಗೆಟ್ ಕೊಟ್ಟಿದೆ ಇನ್ ಸಿಂಗಲ್ ಕ್ಯಾಂಡಲ್, ಒಂದೇ ಒಂದು ಕ್ಯಾಂಡಲ್. ನೆಕ್ಸ್ಟ್ ಇಮಿಡಿಯೇಟ್ ಎಂಟ್ರಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ಮ್ಯಾಕ್ಸಿಮಮ್ 86 ಪಾಯಿಂಟ್ವರೆಗೂ ಟಾರ್ಗೆಟ್ ನಮಗೆ ಬಂದಿತ್ತು. 1:2.5ವರೆಗೂ ಟಾರ್ಗೆಟ್ ಕೊಟ್ಟಿತ್ತು. ಓಕೆ ಫ್ರೆಂಡ್ಸ್, ನಾನು ಮೊದಲೇ ಹೇಳಿದಾಗೆ ಒಂದೇ ಚಾರ್ಟಲ್ಲಿ ಒಂದೇ ದಿನದಲ್ಲಿ ಎಷ್ಟು ಪ್ಯಾಟರ್ನ್ಗಳು ಬಂದಿತ್ತು ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನೋಡಿ. ಇದು ಪ್ಯಾರಲಲ್ ಚಾನಲ್ ಕಂಪ್ಲೀಟ್ ಆಯಿತು. ಓಕೆ, ಇದು ಟಾರ್ಗೆಟ್ ಹಿಟ್ ಆಯಿತು, ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗಿದ್ರು ಓಕೆ, ವಿ ವಿಲ್ ಗಿವ್ ದ ಸ್ಟಾಪ್ ಲಾಸ್. ಇಲ್ಲಿವರೆಗೂ ನಾವು ಸ್ಟಾಪ್ ಲಾಸ್ ಕೊಟ್ಟು ಮಾರ್ಕೆಟ್ ಮೇಲ್ಗಡೆ ಹೋಗ್ತಿತ್ತು. ಮೇಲ್ಗಡೆ ಹೋಗಿ ಅದು ಯಾವ ಥರ ಮೂವ್ ಆಗ್ತಿತ್ತು ಅಂತ ಗೊತ್ತಿಲ್ಲ ನಮಗೆ. ನಾವು ಮಾರ್ಕೆಟನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಏನು ಬಂದಿದೆ ಅದನ್ನು ನೋಡಿಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಮಾರ್ಕೆಟಲ್ಲಿ ಯಾವ ಥರ ಅಪಾರ್ಚುನಿಟಿ ಸಿಗ್ತಾ ಇದೆ ಅದನ್ನು ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಒಂದೇ ದಿನದಲ್ಲಿ ನಾವು 3 ಪ್ಯಾಟರ್ನ್ಗಳನ್ನು ನೋಡಲಿಕ್ಕೆ ಸಿಗ್ತಾ ಇದೆ ನಮಗೆ ಮಾರ್ಕೆಟ್ನಲ್ಲಿ. ಇದು ನಿಫ್ಟಿ 50 5 ಮಿನಿಟ್ ಟೈಮ್ ಫ್ರೇಮ್ ನಿಫ್ಟಿ 50ನಲ್ಲಿ. ಸೊ ಮಾರ್ಕೆಟು ಅರೌಂಡ್ 200 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ನಾನು ಆಲ್ರೆಡಿ ಇದನ್ನು ಡಿಸ್ಕಷನ್ ಮಾಡಿ ನನ್ನ ಸ್ಟಾಪ್ ಲಾಸ್ ಎಲ್ಲಿ ಹಿಟ್ ಆಯಿತು, ನಾನು ಎಷ್ಟು ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈ ಥರ ಕಂಟಿನ್ಯೂಸ್ ಆಗಿ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗಿ ಮೇಲ್ಗಡೆ ಹೋಗುತ್ತೆ. ಸೊ ಈ ಥರ ಸ್ವಿಂಗ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಮೇಲ್ಗಡೆ ಸ್ವಿಂಗಿಗೆ ಟಚ್ ಆಗಿಬಿಟ್ಟು ಕೆಳಗಡೆ ಬರುತ್ತೆ. ಸೊ ಇದು ಪರ್ಫೆಕ್ಟ್ ಆಗಿರುವಂಥ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಬರುತ್ತೆ ಈ ಥರ. ಸೊ ಟ್ರಯಾಂಗಲ್ ಜೊತೆಗೇ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಕೂಡ ಇದರಲ್ಲಿ ಇತ್ತು. ಓಕೆ, ಇದು ಕಪ್ಪು, ಇದು ಹ್ಯಾಂಡಲ್ಲು, ನೆಕ್ಲೈನ್ ಮೇಲೇ ಕ್ಲೋಸ್ ಆಗಿತ್ತು. ಇದು ಈ ಕ್ಯಾಂಡಲ್ಲು, ಸೊ 11:25 ಕ್ಯಾಂಡಲ್ಲು ಕ್ಲೋಸ್ ಆಗಿತ್ತು. ನಾನು ಇಲ್ಲಿ ಎಂಟ್ರಿನ ತೊಗೋತೀನಿ. ಓಕೆ, ನಾನು ಲಾಂಗ್ ಆ್ಯಂಡ್ ಶಾರ್ಟ್ ಪೊಸಿಷನ್ನ ಡ್ರಾ ಮಾಡಿದ್ದೀನಿ. ಇಲ್ಲಿ ಎಂಟ್ರಿ ಸಿಗ್ತಾ ಇತ್ತು ನನಗೆ ಇಮಿಡಿಯೇಟಾಗಿ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ. ಜೊತೆಗೆ ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಕೂಡ ಇತ್ತು, ಟ್ರಯಾಂಗಲ್ ಕೂಡ ಇತ್ತು. ಇಲ್ಲಿ ಎಂಟ್ರಿನ ಪಡ್ಕೊತಾ ಇದೆ. ಇಲ್ಲಿಂದ ಪಡ್ಕೊಂಡಿದ್ದೀನಿ, ಆಲ್ರೆಡಿ ನಾನು ಹಾಕಿದ್ದೀನಿ ವಿಡಿಯೋನ, ನೀವು ನೋಡ್ಬೋದು. ಯು ಕ್ಯಾನ್ ಸಿ ದರ್. ಇಲ್ಲಿವರೆಗೂ ನಾನು ಸ್ಟಾಪ್ ಲಾಸ್ ಆಗಿತ್ತು. ಇಲ್ಲಿವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬಟ್ ಮಾರ್ಕೆಟ್ ಏನು ಮಾಡುತ್ತೆ ಅಂತಂದರೆ, ಸೊ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡುತ್ತೆ ಇಲ್ಲಿ ಈ ಥರ.
ಓಕೆನಾ ಫ್ರೆಂಡ್ಸ್, ಒಂದೇ ದಿನದಲ್ಲಿ ಮೂರು ಪ್ಯಾಟರ್ನ್ಗಳು ಬಂದಿದ್ದು. ನಿಫ್ಟಿ 50ನಲ್ಲಿ ಈ ಥರ ಟ್ರಯಾಂಗಲ್ ಪ್ಯಾಟರ್ನ್ ಬಂದಿತ್ತು, ಬ್ಯಾಂಕ್ ನಿಫ್ಟಿನಲ್ಲಿ ಪ್ಯಾರಲಲ್ ಚಾನಲ್ಲು ಎಮ್ ಪ್ಯಾಟರ್ನು. ಸೊ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತಂದರೆ ನೀವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಡೇ ಏನಾಗುತ್ತೆ ಅಂತಂದರೆ ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡಿಬಿಡ್ತೀನಿ ನಿಮ್ಮ ಜೊತೆಗೆ. ಸೊ ಇದು ಡೇ ಲೋ ಆಗಿರುತ್ತೆ, ಆಮೇಲೆ ಇದು ಡೇ ಹೈ ಆಗಿರುತ್ತೆ. ಓಕೆ, ಇಲ್ಲೊಂದು ಲೈನ್ ಬರುತ್ತೆ ನಮಗೆ ಡೇ ಲೋ ಮತ್ತು ಡೇ ಹೈ. ಸ್ವಲ್ಪ ಜಾಸ್ತಿ ಸ್ವಿಂಗ್ ಎಲ್ಲಿ ಆಗಿರುತ್ತೆ ಅಂತಂದರೆ ಅದನ್ನು ನೋಡ್ಬೋದು ನಾವು. ಜಾಸ್ತಿ ಸ್ವಿಂಗ್ ಎಲ್ಲಿ ಆಗಿದೆ ಅಂತಂತ ಇಲ್ಲಿ ಒಂದು ಕಡೆ ನಮ್ಗೆ ಇಲ್ಲೊಂದು ಲೈನ್ ಡ್ರಾ ಮಾಡೋವಂಥ ಒಂದು ಅಪಾರ್ಚುನಿಟಿ ಇರುತ್ತೆ. ಸೊ ಯಾಕೆಂದರೆ ಇದು ಎಸ್ಟರ್ಡೇ ಸ್ವಲ್ಪ ಇಲ್ಲಿ ಸ್ವಿಂಗ್ ಸಿಕ್ಕಿದೆ ನಮಗೆ. ಇಲ್ಲಿ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ಕನ್ಸಾಲಿಡೇಷನ್ ಆಗಿರೋಂಥ ಒಂದು ಏರಿಯಾ ಆಗಿರೋದ್ರಿಂದ ಇಲ್ಲೊಂದು ಲೈನ್ ನಾನು ಡ್ರಾ ಮಾಡ್ತೀನಿ. ಆಲ್ಮೋಸ್ಟ್ ಇಲ್ಲಿ ಒಂದು ಸ್ವಿಂಗ್ ಇದೆ ನಮಗೆ, ಈ ಥರ ಒಂದು ಸ್ವಿಂಗ್ ಇದೆ. ಈ ಥರ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಗಳನ್ನು ಡ್ರಾ ಮಾಡೋದು. ನಾನು ಯಾವ ಥರ ಡ್ರಾ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ಥರ ಡ್ರಾ ಮಾಡಿಬಿಟ್ಟು ನಮಗೆ ಒಂದು ನೆಕ್ಸ್ಟ್ ಅಪಾರ್ಚುನಿಟಿ ಒಂದು ಸಿಗೋವಂಥ ಒಂದು ಚಾನ್ಸಸ್ ಇದೆ. ಯಾವ ಥರ ಅಂತಂದರೆ ಮಾರ್ಕೆಟ್ ಏನಾದರೂ ಇಲ್ಲಿ ಓಪನ್ ಆದರೆ, ಸೊ ಇಲ್ಲಿ ಮೇಲ್ಗಡೆ ಓಪನ್ ಆದರೆ ನಮ್ಗೆ ಅಪಾರ್ಚುನಿಟಿ ಸಿಗೋಲ್ಲ, ಕೆಳಗಡೆ ಓಪನ್ ಆದರೂ ಒಂದು ಅಪಾರ್ಚುನಿಟಿ ಸಿಗೋಲ್ಲ. ಇದು ಹೆಡ್ ಆ್ಯಂಡ್ ಶೋಲ್ಡರ್ ಥರ ಒಂದು ಪ್ಯಾಟರ್ನ್ ಸಿಗ್ತಾ ಇದೆ ನಮಗೆ. ಈ ಥರ ಹೆಡ್ ಆ್ಯಂಡ್ ಶೋಲ್ಡರು ಈ ಥರ ಒಂದು ಬಂದು ಇಲ್ಲಿ ಕೆಳಗಡೆ ಕ್ಲೋಸ್ ಆದರೆ, ಸೊ ಈ ಥರ ಒಂದು ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗುತ್ತೆ. ಸೊ 1 ಟಚ್, 2 ಟಚ್, 3 ಟಚ್, ಒಂದು 4 ಟಚ್ ಆಗುತ್ತೆ. ಸೊ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗುವಂಥ ಚಾನ್ಸ್ ಇರುತ್ತೆ. ಟ್ರೆಂಡ್ ಲೈನ್ ಬೇಕಾಗುತ್ತೆ, ಜೊತೆಗೆ ಹೆಡ್ ಆ್ಯಂಡ್ ಶೋಲ್ಡರ್ ಕೂಡ ಬರುತ್ತೆ. ಹೆಡ್ ಆ್ಯಂಡ್ ಶೋಲ್ಡರ್, ಓಕೆನಾ. ಹೆಡ್ ಆ್ಯಂಡ್ ಶೋಲ್ಡರ್ ನೆಕ್ ಲೈನ್ ಕೆಳಗಡೆ ಕ್ಲೋಸ್ ಆದಮೇಲೆ ಇಲ್ಲಿವರೆಗೂ ನಾವು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಶೋಲ್ಡರ್ ಮೇಲ್ಗಡೆ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಲಾಂಗ್ ಆ್ಯಂಡ್ ಶಾರ್ಟ್ ಪೊಸಿಷನ್ ನಾನು ಡ್ರಾ ಮಾಡಿದ್ದೀನಿ. ಈ ಥರ ನಾವು ಇಲ್ಲಿ ಎಂಟ್ರಿ ತೊಗೋಬೋದು. ಇಲ್ಲಿವರೆಗೂ ಸ್ಟಾಪ್ ಲಾಸ್ ನಾವು ಸ್ವಿಂಗ್ ಮೇಲ್ಗಡೆ, ರೈಟ್ ಸ್ವಿಂಗ್ ಮೇಲ್ಗಡೆ ನಾವು ಸ್ಟಾಪ್ ಲಾಸನ್ನು ಹಾಕಿ ಇಲ್ಲಿವರೆಗೂ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. 1:2, 1:3, ವಾಟ್ ಎವರ್ ಇಟ್ ಮೇ ಬಿ. 1:1.5 ಬರ್ಬೋದು, 1:2, 2.5 ಬರ್ಬೋದು. ಓಕೆನಾ. ಒಂದೇ ದಿನದಲ್ಲಿ 4 ಪ್ಯಾಟರ್ನ್ಗಳು ಇನ್ ಬ್ಯಾಂಕ್ ನಿಫ್ಟಿ. ಓಕೆ, ನಿಫ್ಟಿ 50ನಲ್ಲಿ ಒಂದು ಪ್ಯಾಟರ್ನ್ ಬಂದಿದೆ ನನಗೆ, ಅದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಥರ ವಿಡಿಯೋಗಳಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.